ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉಡುಪಿ ದಕ್ಷಿಣ ಕನ್ನಡದ ನಂತರ ಉಡುಪಿ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತಲೇ ಪರಿಗಣಿಸಬೇಕು. ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ 4 ಜಿಲ್ಲೆಗಳೇನಿದೆಯಲ್ಲ ಬಹಳ ಸೂಕ್ಷ್ಮ. ಯಾಕೆಂದರೆ ಅಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಒಂದಷ್ಟು ಪಡೆಗಳಿದ್ದಾವೆ. ಆ ಪಡೆಗಳಿಗೆ ಉದ್ಯೋಗ ಇಲ್ಲ, ದಿನ ಬೆಳಗಾದರೆ ಇಂತಹದ್ರಲ್ಲೇ ಅವರು ಜೀವನ ಸಾಗಿಸ್ಬೇಕು. ಹಾಗಾಗಿ ಏನೋ ಒಂದು ನಡೀತಾ ಇರುತ್ತೆ. ಅದಕ್ಕೆ ಪೂರಕವಾಗಿ ಅವರಿಗೆ ಆಹಾರ ಆಗೋ ರೀತಿಯಲ್ಲಿ ಒಂದಷ್ಟು ಮುಸ್ಲಿಂ ಹುಡುಗರು ಸಹ ಏನಾದರೂ ಒಂದಷ್ಟು ಕೃತ್ಯಗಳನ್ನು ಮಾಡ್ತಿರ್ತಾರೆ. ಅಂತಹದ್ರಲ್ಲಿ ಉಡುಪಿಯಲ್ಲಿ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕುಂಜಾಲ ಅನ್ನುವಂತಹ ಗ್ರಾಮದಲ್ಲಿ ಇದ್ದಕ್ಕಿದ್ದ ಹಾಗೆ ರಸ್ತೆಗಳಲ್ಲಿ ಹಸುವಿನ ತಲೆಬುರುಡೆ ಮತ್ತು ಒಂದಷ್ಟು ಹಸುವಿನ ಭಾಗಗಳು ಸಿಕ್ಕದು. ಇಷ್ಟು ಸಾಕಲ್ಲ ಈ ಹಿಂದುತ್ವ ಅಂತ ಕರೆಸ್ಕೊಳ್ಳೋರಿಗೆ. ಅಂತ ರಾದ್ಧಾಂತ ಮಾಡಿದ್ರು, ಸಭೆ ಸೇರಿದ್ರು. ಅದು ಯಾರು? ಅಲ್ಲಿನ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಒಂದು ಸಭೆ. ನಾವು ಪ್ರತಿಭಟನೆ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂತೆಲ್ಲ ಏನೇನೋ ಡೈಲಾಗ್ ಹೊಡೆದಿರ್ತಾರಲ್ಲಿ. ಇದನ್ನು ಬೇಕು ಅಂತ ಮಾಡಿದ್ದಾರೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಕ್ಕೆ ಮಾಡಿರುವಂಥದ್ದು. 24 ಗಂಟೆಗಳೆಲ್ಲ ಬಂಧನ ಆಗಿಬಿಡಬೇಕು, ಹಾಗೆ ಹೀಗೆ ಅಂತ ಯಶ್ಪಾಲ್ ಸುವರ್ಣ ಶಾಸಕರು ಸಹ ಒಂದಷ್ಟು ಭಾಷಣ ಬಿಗಿದ್ರು. ಅವ್ರಿಗಿಂಥದ್ದೇ ತಾನೇ ಬೇಕು ಸನ್ನಿವೇಶ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ತಪ್ಪು ಯಾವನೇ ಮಾಡಿದರೆ ಶಿಕ್ಷೆ ಆಗಲಿ, ಶಾಂತಿ ಕಾಪಾಡಿ, ಯಾರು ಇದು ಮಾಡೋಕ್ಕೆ ಹೋಗಬೇಡಿ, ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಲಿ ಅಂತ ಹೇಳಲ್ಲ. ಶಾಸಕರ ಜವಾಬ್ದಾರಿ ಅದು. ಅವರ ಇದರಲ್ಲಿ ಕ್ಷೇತ್ರದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಾಗ ಶಾಸಕರಾಗಿರುವಂಥವರು ಅಪೀಲ್ ಮಾಡಬೇಕು, ಶಾಂತಿಗೆ ಅಪೀಲ್ ಮಾಡಬೇಕು. BJP ಶಾಸಕರು ಹಂಗಲ್ಲ. ಅದಕ್ಕಿನ್ನೊಂದಷ್ಟು ತುಪ್ಪ ಸುರಿಯೋದು, ಬೆಂಕಿಗೆ ತುಪ್ಪ ಸುರಿದು ಇನ್ನೊಂದಷ್ಟು ದಗ ಉರಿಸೋದು. ಅದೇ ಕೆಲಸವನ್ನು ಯಶ್ಪಾಲ್ ಸುವರ್ಣ ಮಾಡಿದ್ದಾರೆ. ಅದಾದ ನಂತರ ಪೊಲೀಸರು CCTVಗಳಿದ್ವು, ಪುಣ್ಯಕ್ಕೆ CCTVಗಳನ್ನು ಪರಿಶೀಲನೆ ಮಾಡಿದ್ರು. CCTVಗಳನ್ನು ಪರಿಶೀಲನೆ ಮಾಡಿ ಈಗ 6 ಜನರನ್ನು ಬಂಧಿಸಿದ್ದಾರೆ. ಒಬ್ಬ ತಲೆಮರೆಸ್ಕೊಂಡು ಓಡಾಡ್ತಿದ್ದಾನೆ. 6 ಜನ ಪ್ಲಸ್ ತಲೆಮರೆಸ್ಕೊಂಡು ಓಡಾಡ್ತಿರುವಂಥವನು. ಬಂಧಿತರು 6 ಜನ ಪ್ಲಸ್ ತಲೆಮರೆಸ್ಕೊಂಡು ಓಡಾಡ್ತಿರುವಂಥವನು ಎಲ್ಲರೂ ಸಹ ಹಿಂದೂ ಹುಡುಗರು. ಏನು ಮಾಡಿದ್ದಾರೆ? ಹಸುವನ್ನು ಮಾಂಸಕ್ಕಾಗಿ ಕುಯ್ದಿದ್ದಾರೆ. ಕುಯ್ದುಬಿಟ್ಟು ಮಾಂಸವನ್ನು ಬಳಸಿದಾರೋ ಮಾರಿದಾರೋ ಏನೋ ಮಾಡಿದ್ದಾರೆ. ಕಳೆಬರನ್ನು ಬಿಸಾಕಬೇಕಲ್ಲ, ಅದನ್ನು ಸಾಗಿಸ್ತಿರ್ಬೇಕಾದ್ರೆ ರಸ್ತೆಯಲ್ಲಿ 1-2 ಭಾಗಗಳು ಪ್ಲಸ್ ತಲೆಬುರುಡೆ ಬಿದ್ದೋಗ್ಬಿಟ್ಟಿದೆ. ಅದು CCTVಯಲ್ಲಿ ಸೆರೆಯಾಗಿದೆ. CCTV ಆಧಾರದ ಮೇಲೆ ಅಲ್ಲಿನ ಪೊಲೀಸರು SP ಹರಿರಾಮ್ ಶಂಕರ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ರಾಮ, ಪ್ರಸಾದ್, ನವೀನ್, ಕೇಶವ್ ನಾಯಕ್, ಸಂದೇಶ್, ರಾಜೇಶ್ ಅನ್ನುವಂಥ 6 ಜನರನ್ನು ಬಂಧಿಸಿದ್ದಾರೆ. ಇನ್ನು ಒಬ್ಬ ತಲೆಮರೆಸ್ಕೊಂಡಿದ್ದಾನೆ, ಅವನನ್ನು ಸಹ ಅತಿ ಶೀಘ್ರದಲ್ಲಿ ಬಂಧಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ನಿನ್ನೆ ಜೋರು ಪ್ರತಿಭಟನೆಗೆ ಮುಂದಾಗಿದ್ರಲ್ಲ, ಖಂಡನೆ ಮೇಲೆ ಖಂಡನೆ ತಿಳಿಸಿದ್ರಲ್ಲ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗಬಾರದಾಗ್ಬಿಟ್ಟಿದೆ ಅಂತ ಶಾಂತಿ ಕಾಪಾಡಿ ಅನ್ನೋ ಬದಲು ಇನ್ನೊಂದಷ್ಟು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ರಲ್ಲ ಶಾಸಕರು. ಮಿಸ್ಟರ್ MLA ಯಶ್ಪಾಲ್ ಸುವರ್ಣ ಅವರಿವತ್ತು ಪತ್ತೆ ಇಲ್ಲ. ಯಾವಾಗ ಹಿಂದೂಗಳು ಅರೆಸ್ಟ್ ಆಗ್ತಾರೋ, ಹಿಂದೂಗಳ ಹೆಸರುಗಳು ಬರ್ತಾವೋ, ಅಲ್ಲಿಗೆ ಗೋಮಾತೆನೂ ಇಲ್ಲ, ಗೋವು ಇಲ್ಲ, ಹಿಂದೂ ಧರ್ಮನೂ ಇಲ್ಲ, ಧರ್ಮ ರಕ್ಷಣೆ ಇಲ್ಲ, ಗೋರಕ್ಷಣೆ ಇಲ್ಲ, ಎಂಥದ್ದು ಬೇಕಾಗಿಲ್ಲ. ಸೈಲೆಂಟಾಗಿ ಇದ್ಬಿಡೋದು. ಅದೇ ಈ ಜಾಗದಲ್ಲಿ 6 ಜನರಲ್ಲಿ ಒಬ್ಬ ಮುಸ್ಲಿಂ ಇದ್ದಿದ್ರೆ, 5 ಜನ ಬಂಧಿತರು ಹಿಂದೂಗಳಾಗಿ ಒಬ್ಬ ಮುಸ್ಲಿಂ ಇದ್ದಿದ್ರು ಸಹ ಇಷ್ಟೊತ್ತಿಗೆ ಬ್ರಹ್ಮಾವರದಲ್ಲಿ ಒಂದು ನೃತ್ಯ ಮಾಡಿಬಿಟ್ಟಿರೋರು. BJPಯವರು, ಸಂಘ ಪರಿವಾರ, BJP ಕಾರ್ಯಕರ್ತರು ಅಂತ ಕರೆಸ್ಕೊಳ್ಳೋರು, ಹಿಂದುತ್ವದ ಕಾರ್ಯಕರ್ತರು ಅಂತ ಕರೆಸ್ಕೊಳ್ಳೋರು ಎಲ್ಲರೂ ಒಂದು ಸುರು ಹಚ್ಕೊಂಡಿರೋರು. ಪ್ರತಿಭಟನೆಗಳಂತೆ ಬಂದಂತೆ ಇನ್ನೇನೇನೋ ಮಾಡಿಬಿಟ್ಟಿರೋರು. ಬಟ್ ಈಗ ಹಿಂದೂಗಳೇ ಬಂಧನ ಆಗಿದ್ದಾರಲ್ಲ, ಗಪ್ ಚುಪ್ ಸೈಲೆಂಟ್, ಯಾವುದೇ ರೀತಿಯಾದಂತಹ ಹೇಳಿಕೆಯೂ ಇರಲ್ಲ, ಏನೂ ಇರಲ್ಲ, ಸೈಲೆಂಟಾಗಿರ್ತಾರೆ. ಇದೇ ಇವರ ಧರ್ಮ ರಕ್ಷಣೆ, ಇದೇ ಇವರ ಗೋರಕ್ಷಣೆ ಅಷ್ಟೇ. ಇದೇ ರೀತಿಯಾಗಿಯೇ ಬೆಳಗಾವಿ ಮತ್ತು ರಾಯಚೂರಿನಲ್ಲಿಯೂ ಸಹ ಗೋರಕ್ಷಣೆ ಹೆಸರಿನಲ್ಲಿ ಇಷ್ಟು ದಿನ ಇವರು ಹೋಗಿ ದಾಳಿ ಮಾಡ್ತಿದ್ರು. ಈಗ ಅದು ಉಲ್ಟಾಗಿದೆ. 2 ಕಡೆ, ಬೆಳಗಾವಿಯಲ್ಲಿ, ಹುಕ್ಕೇರಿಯಲ್ಲಿ ಪ್ಲಸ್ ರಾಯಚೂರಿನಲ್ಲೂ ಘಟನೆ ಒಂದು ವರದಿಯಾಗ್ತಾ ಇದೆ. 2 ಕಡೆ ಗೋರಕ್ಷಣೆ ಹೆಸರಿನಲ್ಲಿ ಹೋಗಿ ವಸೂಲಿ ಮಾಡುವ ಪ್ರಯತ್ನ ಮಾಡಿದಾಗ ಅಥವಾ ಅಡ್ಡಗಟ್ಟಿದ ಪ್ರಯತ್ನ ಮಾಡಿದಾಗ ಗೋರಕ್ಷಣೆ ಹೆಸರಿನಲ್ಲಿ ಬಂದಿದ್ದಂಥವರಿಗೇನೆ ವಧೆಗಳು ಬಿದ್ದಿದ್ದಾವೆ, ಅವ್ರ ಮೇಲೆ ಹಲ್ಲೆ ಆಗಿದೆ. ಅದೆರಡು ಪ್ರಕರಣಗಳ ಬಗ್ಗೆ ಅಲ್ಲಿ ತನಿಖೆಗಳು ನಡೀತಾ ಇದ್ದಾವೆ. ಸೊ ಇದಿಷ್ಟು ಉಡುಪಿಯ ಬ್ರಹ್ಮಾವರದಲ್ಲಿ ನಡೆದಿದ್ದಂತಹ ಒಂದು ಪ್ರಕರಣ. ಈ ಪ್ರಕರಣವನ್ನು ಪೊಲೀಸರು ಆದಷ್ಟು ಬೇಗ
ಭೇದಿಸುವ ಮೂಲಕ ಅಲ್ಲಿ ಒಂದಷ್ಟು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗೋದ್ರಿಂದ ತಪ್ಪಿಸಿದ್ದಾರೆ. ಆದರೆ ಯಾರು ಏನಿದಕ್ಕೆ ದೊಡ್ಡದಾಗಿ ಪ್ರತಿಭಟನೆ ಸಭೆ ಎಲ್ಲ ನಡೆಸಿದ್ರು ಅವರು ಗಪ್ಚುಪ್ಪಾಗಿದ್ದಾರೆ. ಯಾಕೆಂದರೆ ಅವರಿಗೆ ಬೇಕಾದ ರೀತಿಯಲ್ಲಿ ಅದು ರಿಸಲ್ಟ್ ಕೊಡಲಿಲ್ಲ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.